ಲೋಕಾಯುಕ್ತ ಅವರು ತನಿಖೆ ಮಾಡ್ತಾರೆ. ಒಂದು ಇದರಲ್ಲಿ ಯಾವುದೇ ಉರುಳಿಲ್ಲ ಅಂತ ಗೊತ್ತಾದ ಮೇಲೆ ಲೋಕಾಯುಕ್ತ ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವ್ರನ್ನ ಆದಿಯಾಗಿ ಕರೆಸಿ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಫೆಬ್ರವರಿ 2025ರಲ್ಲಿ ಅವರು ಸ್ಪೆಷಲ್ ಕೋರ್ಟ್ಗೆ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟಲ್ಲಿ ಈ 4 ಜನ ಸಿದ್ದರಾಮಯ್ಯ ಸಾಹೇಬರು, ಅವ್ರ ಮಿಸಸ್ ಪಾರ್ವತಿ ಮೇಡಮ್ ಅವರು, ದೇವರಾಜ್ ಅವರು, ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, 4 ಜನ ಅಕ್ಯೂಸ್ ನಂಬರ್ 1, 2, 3, 4 ಅಂತ ಏನು ಅವ್ರು ನಮೂದನೆ ಮಾಡಿದರು. 4 ಜನದ್ದು ಯಾವುದೇ ಪಾತ್ರ ಇಲ್ಲ, ಇದರಲ್ಲಿ ಯಾವುದೇ ಉರುಳಿಲ್ಲ, ಇದು ಯಾವುದೇ ಇಲ್ಲಿಗಲಾಟಿ ಇಲ್ಲ, ಯಾವುದೇ ಕರಪ್ಷನ್ ಇದರಲ್ಲಿ ಆಗಿಲ್ಲ ಅನ್ನುವಂಥದ್ದು ಹೇಳಿ ಆದಮೇಲೆ ಅವರು ಬಿ ರಿಪೋರ್ಟನ್ನು ಲೋಕಾಯುಕ್ತದವರು ತನಿಖೆ ಆದಮೇಲೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ ಸ್ಪೆಷಲ್ ಕೋರ್ಟಲ್ಲಿ. ಈ ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಬಿ ರಿಪೋರ್ಟನ್ನು ಮತ್ತೆ ಹೈಕೋರ್ಟ್ಗೆ ಮತ್ತೆ ಸ್ಪೆಷಲ್ ಕೋರ್ಟಲ್ಲಿ ಇವರು ಒಂದು ಅರ್ಜಿ ಹಾಕ್ಕೊಂತಾರೆ. ಸ್ನೇಹ ಮೈಕೃಷ್ಣರವರು ಲೋಕಾಯುಕ್ತ ಕೊಟ್ಟಿರುವಂಥ ರಿಪೋರ್ಟು ಅದು ಸರಿ ಇಲ್ಲ, ಸಮಂಜಸವಾಗಿಲ್ಲ, ಇದು ಇನ್ಫ್ಲೂಯೆನ್ಸ್ ಆಧಾರದ ಮೇಲೆ ಕೂಡಿರುವಂಥ ಒಂದು ರಿಪೋರ್ಟು, ಇದನ್ನು ಪರಿಗಣಿಸಬಾರ್ದು ಅಂತ. ಅದಾದಮೇಲೆ ಕೋರ್ಟಲ್ಲಿ ಅವ್ರ ಲಾಯರು ನಮ್ಮ ಕಡೆ ಲಾಯರ್ಗೂ ವಾದ ಪ್ರತಿವಾದ ಆಲಿಸಿ ಆದಮೇಲೆ ನಿನ್ನೆ ದಿವಸ 28ನೇ ತಾರೀಕು ಬಹಳ ಸ್ಪಷ್ಟವಾದಂಥ ಒಂದು ಆದೇಶವನ್ನು ಹೈಕೋರ್ಟು ಇಂಟರಿಮ್ ಆದೇಶವನ್ನು ನೀಡಿದ್ದಾರೆ. ಇದು ಪೂರ್ತಿ ಪ್ರಮಾಣದ ಜಡ್ಜ್ಮೆಂಟು ಇನ್ನೂ ಅಪ್ಲೋಡ್ ಆಗಿಲ್ಲ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಏನು ಅಂದರೆ, ದ ಬಿ ರಿಪೋರ್ಟ್ ಫೈಲ್ಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಗೇನ್ಸ್ಟ್ ಅಕ್ಯೂಸ್ ನಂಬರ್ 1 ಶ್ರೀ ಸಿದ್ದರಾಮಯ್ಯ, ಅಕ್ಯೂಸ್ ನಂಬರ್ 2 ಶ್ರೀಮತಿ BM ಪಾರ್ವತಿ, ಅಕ್ಯೂಸ್ ನಂಬರ್ 3 ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆ್ಯಂಡ್ ಅಕ್ಯೂಸ್ ನಂಬರ್ 4 ಶ್ರೀ J. ದೇವರಾಜ್ ಈಸ್ ಹಿಯರ್ ಬೈ ಅಕ್ಸೆಪ್ಟೆಡ್. ಲೋಕಾಯುಕ್ತ ಕೊಟ್ಟಿರುವಂಥ ಬಿ ರಿಪೋರ್ಟನ್ನು ನಾವು ಪರಿಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ನೀಡ್ಲೆಸ್ ಟು ಮೆನ್ಷನ್ ದಿ ಫರ್ದರ್ ಇನ್ವೆಸ್ಟಿಗೇಷನ್ ಬೀಯಿಂಗ್ ಕಂಡಕ್ಟೆಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಗೇನ್ಸ್ಟ್ ಅದರ್ ಅಕ್ಯೂಸ್ ಪರ್ಸನ್ಸ್ ಶೆಲ್ ಕಂಟಿನ್ಯೂ ಆ್ಯಂಡ್ ಈ ಶೆಲ್ ಫೈಲ್ ದಿ ಫೈನಲ್ ರಿಪೋರ್ಟ್ ಆನ್ ಕಂಪ್ಲೀಷನ್ ಆಫ್ ಇನ್ವೆಸ್ಟಿಗೇಷನ್. ಬೇರೆ ಇತರೆ ವಿರುದ್ಧ ಏನು ತನಿಖೆ ನಡೀತಾ ಇದೆ ಅದನ್ನು ಕಂಟಿನ್ಯೂ ಮಾಡಿ, ಅದು ಕಂಟಿನ್ಯೂ ಆದಮೇಲೆ ನೀವು ರಿಪೋರ್ಟನ್ನು ನಮಗೆ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಆದೇಶ ಮಾಡುತ್ತೆ. ಅದಾದಮೇಲೆ ದ ಅಪ್ಲಿಕೇಶನ್ ಫೈಲ್ಡ್ ಬೈ ದಿ ಕಂಪ್ಲೇನೆಂಟ್ the Sneha Mai Krishna to initiate contempt of court proceedings against the investigating officer is hereby rejected.